ಟಿವಿ9 ಕನ್ನಡ ಅರ್ಪಿಸ್ತಾ ಇರುವ ಸೆಲ್ಯೂಟ್ ಟಿವಿ9 ಸೆಲ್ಯೂಟ್ 2026 ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇರುವಂಥದ್ದು. ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸೋದಕ್ಕೆ ಸಾಕಷ್ಟು ಜನ ಸೆಲೆಬ್ರಿಟೀಸ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ನಟಿ ಅನುಷಾ ರೈ ಅವರು ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್. ನಾವು ಸಿನಿಮಾದಲ್ಲೆಲ್ಲ ನೋಡಿರ್ತೀವಿ ಪೊಲೀಸ್ ಕ್ಯಾರೆಕ್ಟರ್ಗಳು ಯಾವ ರೀತಿ ಆಗಿರುತ್ತೆ, ಅವರು ಯಾವ ರೀತಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ, ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅಂತ. ಬಟ್ ನಾವು ರಿಯಲ್ ಲೈಫಲ್ಲಿ ಅವರು ಇಷ್ಟೆಲ್ಲ ಸಾಧನೆ ಮಾಡ್ತಾರೆ, ಎಷ್ಟು ಕೆಲಸ ಮಾಡ್ತಾರೆ ಅಂತ ನೋಡಿದಾಗ ನಿಜಕ್ಕೂ ಕೂಡ ಹೆಮ್ಮೆ ಅನಿಸುತ್ತೆ ಅವ್ರ ಕೆಲಸದ ಬಗ್ಗೆ. ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಏನು ಅನ್ನಿಸ್ತು? ತುಂಬ ಖುಷಿಯಾಗುತ್ತೆ. ಫಸ್ಟ್ಲಿ ಟಿವಿ9ಗೆ ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ತುಂಬ ಅರ್ಥಪೂರ್ಣವಾದ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನನ್ನ ಅತಿಥಿಯಾಗಿ ಆಹ್ವಾನ ಮಾಡಿರೋದಕ್ಕೆ ತುಂಬ ಹೆಮ್ಮೆ ಪಡುವಂಥ ವಿಚಾರ. ಆ್ಯಂಡ್ ನಮ್ಮ ಸಮಾಜ ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದೆ ಅಂದರೆ ಅದಕ್ಕೆ ಪೊಲೀಸ್ ಅಧಿಕಾರಿಗಳು ಮುಖ್ಯ ಕಾರಣ. ಇವತ್ತು ಟಿವಿ9 ಕನ್ನಡ ಆ ಥರದ್ದೊಂದು ನಿಜವಾದ ಹೀರೋಗಳಿಗೆ ಗೌರವಿಸ್ತಾ ಇರೋದು ಒಂದು ಒಳ್ಳೆ ಕೆಲಸ ಮಾಡ್ತಾ ಇರೋದು ನೋಡಿದ್ರೆ ತುಂಬಾ ಹೆಮ್ಮೆ ಆಗುತ್ತೆ. ಏಕೆಂದರೆ ನಾವೆಲ್ಲರ ಯಶಸ್ಸನ್ನು ಸಂಭ್ರಮಿಸ್ತೀವಿ. ಈಗ ಪ್ರತಿಯೊಬ್ಬರದ್ದು ನಾವೇನಾದರೂ ಒಂದು ಸಂಭ್ರಮ ಪಡ್ತಾನೆ ಇರ್ತೀವಿ, ಬಟ್ ನಮಗೆ ಗೊತ್ತಿರಲ್ಲ ನಮ್ಮ ಹಿಂದೆ ಒಂದು ದೊಡ್ಡ ಸೈನ್ಯನೇ ನಮಗೋಸ್ಕರ ಕೆಲಸ ಮಾಡ್ತಾ ಇರುತ್ತೆ. ನಮ್ಮ ಸುರಕ್ಷತೆಗಾಗಿ, ನಮ್ಮ ನೆಮ್ಮದಿಗಾಗಿ ನಾವು ನೆಮ್ಮದಿಯಾಗಿ ಮನೇಲಿ ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತೀವಿ. ಒಬ್ಬರು ಅಧಿಕಾರಿಗಳೇ ಆಚೆ ನಿಂತ್ಕೊಂಡು, ಇದು ಹೊಯ್ಸಳ ವ್ಯಾನ್ಸ್ ಇರ್ಬೋದು, ರಾತ್ರಿ ಎಲ್ಲ ರೌಂಡ್ ಹೊಡಿತಾ ಇರ್ತಾರೆ. ರಾತ್ರಿ ಯಾರಿಗೂ ಏನು ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ತುಂಬ ಶ್ರಮ ವಹಿಸ್ತಾ ಇರ್ತಾರೆ. ಆ್ಯಂಡ್ ನಾವು ನಮ್ಮ ಫ್ಯಾಮಿಲಿ ಜೊತೆ ಖುಷಿಯಾಗಿರ್ತೀವಿ. ಆ್ಯಂಡ್ ಅವರೆಷ್ಟೋ ಬಾರಿ ಅವರ ಫ್ಯಾಮಿಲಿಯಿಂದ ದೂರ ಇರಬೇಕಾಗತ್ತೆ, ಹಗಲು ರಾತ್ರಿ ಶ್ರಮಿಸ್ತಾ ಇರ್ತಾರೆ. ಅಂಥವ್ರಿಗೆ ಇವತ್ತು ಗೌರವ ನೀಡ್ತಾ ಇರೋದು. ಆ್ಯಂಡ್ ನಾನಿಲ್ಲಿ ಬಂದಿರೋದು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನನಗೆ ತುಂಬ ಗೌರವ ತನಿಸ್ತಾ. ಆಲ್ಮೋಸ್ಟ್ ತುಂಬ ಸಿನಿಮಾದಲ್ಲೇ ಇನ್ವಾಲ್ವ್ ಆಗಿರ್ತೀರಾ ನೀವು. ಸಿನಿಮಾದಲ್ಲಿ ನೋಡಿರ್ತೀವಿ ಪೊಲೀಸ್ ಕ್ಯಾರೆಕ್ಟರ್ಗಳು ಹೇಗಿರುತ್ತೆ ಅಂತ. ಬಟ್ ನೀವು ಈ ರಿಯಲ್ ಲೈಫ್ನ ನೋಡಿದಂಥ ಸಂದರ್ಭದಲ್ಲಿ ಹೆಂಗೆ ಅನ್ನಿಸ್ತು? ಕಾರ್ಯಕ್ರಮ ನೋಡಿದಂಥ ಸಂದರ್ಭದಲ್ಲಿ ಕಾರ್ಯಕ್ರಮದ ಬಗ್ಗೆ ಪೊಲೀಸ್ ಅಂದಿದ ತಕ್ಷಣ ನಮಗೆ ಆ ಯೂನಿಫಾರ್ಮು, ಆ ಸ್ಟಿಫ್ನೆಸ್, ಈ ಥರ ಒಂದು ಸ್ಟಿಟ್ಟು ರೂಡು ಹಿಂಗೆ ಅನ್ಸುತ್ತೆ. ಬಟ್ ನನಗೆ ಪರ್ಸ್ನಲಿ ಯಾವುದೇ ಒಂದು ಕಷ್ಟದ ಸಮಯಗಳಲ್ಲಿರ್ಬೋದು, ಅಥವಾ ನಾವು ತುಂಬ ಖುಷಿಯಾಗಿರುವಂಥ ಸಮಯಗಳಲ್ಲಿ, ಅಥವಾ ನಾವು ಆಚೆ ಓಡಾಡ್ತಿರ್ಬೇಕಾದ್ರೆ ಕ್ರೌಡ್ ಜಾಸ್ತಿ ಇದ್ದಾಗ ನಮ್ಮನ್ನು ತುಂಬ ಸುರಕ್ಷಿತವಾಗಿ, ತುಂಬ ಕಾಳಜಿ ವಹಿಸಿ, ಜವಾಬ್ದಾರಿಯಿಂದ ನಮ್ಮನ್ನು ಮಳೆ ಕಳಿಸ್ತಾರೆ, ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ. ಆ್ಯಂಡ್ ಸಿನಿಮಾದಲ್ಲಿ ನೋಡಿದ ತಕ್ಷಣ ಆ ಯೂನಿಫಾರ್ಮ್ ಅಂದಿದ ತಕ್ಷಣ ನಮಗೆ ಓ ಅನ್ನೋ ಥರ ಅನ್ಸುತ್ತೆ. ಬಟ್ ಆ ಯೂನಿಫಾರ್ಮ್ ಹಿಂದೆ ಜವಾಬ್ದಾರಿ, ಧೈರ್ಯ ಮತ್ತು ನಿಸ್ವಾರ್ಥ ಸೇವೆನ ಮಾಡ್ತಾ ಇರ್ತಾರೆ. ಆ್ಯಂಡ್ ಎಲ್ಲರೂ ಹೇಳ್ಬೋದು ಪೊಲೀಸರಿಗೆ ಮನುಷ್ಯತ್ವ ಇರಲ್ಲ, ರೂಡು ಹಂಗೆ ಹಿಂಗೆ ಅಂತ. ಬಟ್ ನಿಜವಾಗ್ಲೂ ಅದು ಆಕ್ಸೆಪ್ಟ್ ಮಾಡೋಕ್ಕಾಗದೇ ಇರೋದು. ಯಾಕಂದರೆ ಅವರಿಲ್ಲ ಅಂದರೆ ನಾವಿಲ್ಲ. ಇವತ್ತು ಅವರಾಗಲಿ, ಮಿಲಿಟರಿ ಆಗಲಿ, ಅವರ ಒಂದು ಸೇವೆಯಿಂದ ಮಾತ್ರ ನಾವು ಸಮಾಜದಲ್ಲಿ ನೆಮ್ಮದಿಯಾಗಿರೋಕ್ಕಾಗತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಜನಗಳು ಯಾರಿಗೆ ಎದುರುತ್ತಾರೆ, ಯಾರಾದರೂ ಒಂದು ವಿಷಯಕ್ಕೆ ಎದುರುತ್ತಾರೆ ಅಂದರೆ ಅದು ಓನ್ಲಿ ಫಾರ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬಿಟ್ಟರೆ ಜನಕ್ಕೆ ಯಾವುದ್ರಲ್ಲೂ ಭಯ ಅನ್ನೋದೇ ಇಲ್ಲ. ಭಯ ಭಕ್ತಿ ಬರುತ್ತೆ, ಒಂದು ಎದುರುತ್ತಾರೆ. ಒಂದು ಭಯ ಭಕ್ತಿಯಲ್ಲಿ ಏನೋ ಒಂದು ಕೆಟ್ಟ ಕೆಲಸಗಳು ಮಾಡೋಕೆ ಹೋದಾಗ ಒಂದು ಸ್ಟೆಪ್ ಹಿಂದೆ ಇಡ್ತಾರೆ ಅಂತಂದರೆ ಬಿಕಾಸ್ ಆಫ್ ದ ಪೊಲೀಸ್. ಸೊ ಅವ್ರಿಗೊಂದು ಬಿಗ್ ಸಲ್ಯೂಟ್. ಥ್ಯಾಂಕ್ ಯು ಮೇಡಮ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಈ ಕಾರ್ಯಕ್ರಮದ ಮೆರುಗು ಮತ್ತಷ್ಟು ಹೆಚ್ಚಾಗಿದೆ ನೀವು ಬಂದಿರೋದ್ರಿಂದ. ಥ್ಯಾಂಕ್ ಯು ಬಂದಿದ್ದಕ್ಕೆ.